ಮದ್ಯ ವಿರೋಧಿ ಜಾಗೃತಿಗಾಗಿ 38 ಜಿಲ್ಲೆಗಳಲ್ಲಿ 11,292 ಕಿಲೋಮೀಟರ್ ಉದ್ದದ ಮಾನವ ಸರಪಳಿ ನಿರ್ಮಿಸುವ ಮೂಲಕ ಬಿಹಾರ ಹೊಸ ದಾಖಲೆಯನ್ನ ಸೃಷ್ಟಿ ಮಾಡಿದೆ. ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್, ಆರ್ಜೆಡಿ ಮುಖ್ಯಸ್ಥ ಲಾಲೂ ಪ್ರಸಾದ್ ಯಾದವ್ ಸೇರಿ ಹಲವು ಪಕ್ಷಗಳ ನಾಯಕರು ಹಾಗೂ 2 ಕೋಟಿಗೂ ಅಧಿಕ ಮಂದಿ ವಿಶ್ವದ ಅತಿ ಉದ್ದದ ಮಾನವ ಸರಪಳಿಯನ್ನ ರಚಿಸಿದ್ದಾರೆ. ವಿಶೇಷ ಅಂದರೆ ಇಸ್ರೋದ 3 ಉಪಗ್ರಹಗಳು, 4 ತರಬೇತಿ ವಿಮಾನಗಳು, ಕಾಪ್ಟರ್ಗಳು ಹಾಗೆ 40 ಡ್ರೋನ್ಗಳು ಈ ಒಂದು ಅಭೂತಪೂರ್ವ ದಾಖಲೆಯನ್ನ ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದೆ. ಎಷ್ಟು ನಿಜಕ್ಕೂ ನಮ್ಮ ರಾಷ್ಟ್ರಗೀತೆಗೆ ನಮ್ಮ ರಾಷ್ಟ್ರಕ್ಕೆ ನಿಜಕ್ಕೂ ಗೌರವ ಅರ್ಪಣೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ 2 ಕೋಟಿಗೂ ಅಧಿಕ ಮಂದಿ ಮಾನವ ಸರಪಳಿಯನ್ನು ನಿರ್ಮಿಸುವುದು ಅಷ್ಟು ಸುಲಭದ ಮಾತಲ್ಲ. ಅದು ಬಿಹಾರ ರಾಜ್ಯದಲ್ಲಿ ನಡೆದಿರುವಂಥದ್ದು. 38 ಜಿಲ್ಲೆಗಳ ಪೈಕಿ 11,292 ಕಿಲೋಮೀಟರ್ ಮಾನವ ಸರಪಳಿಯನ್ನು ರಚನೆ ಮಾಡಿದ್ದಾರೆ. ಈ ಮೂಲಕ ಹೊಸ ದಾಖಲೆ ಏನು ಬರೆದಿದ್ದಾರೆ ಬಿಹಾರ ರಾಜ್ಯದವರು. ಹಾಗೆ ಅಲ್ಲಿನ ಸಿಎಂ ನಿತೀಶ್ ಕುಮಾರ್, ಆರ್ಜೆಡಿ ಮುಖ್ಯಸ್ಥ ಲಾಲೂ ಪ್ರಸಾದ್ ಯಾದವ್ ಸೇರಿ ಹಲವು ಪಕ್ಷಗಳ ನಾಯಕರು ಇದಕ್ಕೆ ಸಾಥನ್ನು ಕೊಟ್ಟಿದ್ದಾರೆ. ಒಟ್ಟು ವಿಶೇಷ ಅಂದರೆ ಇಸ್ರೋದ ಸಂಬಂಧಪಟ್ಟಂತಹ 3 ಉಪಗ್ರಹಗಳು, 4 ತರಬೇತಿ ವಿಮಾನಗಳಾಗಿರ್ಬೋದು, ಹಾಗೆ 40 ಡ್ರೋನ್ ಕ್ಯಾಮ್ರಾಗಳು ಈ ಅಭೂತಪೂರ್ವ ಮಾನವ ಸರಪಳಿಯನ್ನ ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿವೆ.